ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ನಿನ್ನೆ ನಡೆದಂಥ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ, ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಭಾರತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದ್ದು ಸಾಧನೆ ಮಾಡಲಿಕ್ಕೆ ಯುವ ಸಮುದಾಯಕ್ಕೆ ಇದು ಸಕಾಲ. ಕಳೆದ 8 ವರ್ಷಗಳಲ್ಲಿ ಯುವಕರಿಗೆ ಸಾಕಷ್ಟು ಯೋಜನೆ ಜಾರಿ ಮಾಡಿದ್ದೇವೆ. ಯುವಕರಿಗಾಗಿ ಭವ್ಯ ಭವಿಷ್ಯವನ್ನು ನಾವು ರೂಪಿಸಿದ್ದೇವೆ. ನಮ್ಮಲ್ಲಿ ಯುವಕರ ದೊಡ್ಡ ಪಡೆ ಇರೋದ್ರಿಂದ ನಾವು ಜಾಗತಿಕವಾಗಿ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದ್ದೇವೆ ಅಂತ ಹೇಳಿದರು. The world looks to us for solutions. It is because of the dedication of our Amrit generation. आज हम दुनिया में 5वें नंबर की अर्थव्यवस्था है और हमारा लक्ष्य है कि हम इसे टॉप 3 में लेकर के जाएं. ಇನ್ನು ಸಿಎಂ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು, ಮೋದಿ ನೇತೃತ್ವದಲ್ಲಿ ಬಲಿಷ್ಠ ರಾಷ್ಟ್ರ ನಿರ್ಮಾಣವಾಗ್ತಾ ಇದೆ. ದೇಶದ ನಿರ್ಮಾಣದಲ್ಲಿ ಯುವ ಪಡೆಯ ಶಕ್ತಿ ದೊಡ್ಡದು. ನಶೆ ಮುಕ್ತ, ಭ್ರಷ್ಟಾಚಾರ ಮುಕ್ತ ದೇಶ ನಿರ್ಮಾಣ ನಮ್ಮ ಸಂಕಲ್ಪ ಅಂತ ಹೇಳಿದ್ರು. ಸುಮಾರು 5 ಲಕ್ಷ ಯುವಕರಿಗೆ ಸ್ವಯಂ ಉದ್ಯೋಗ ಕೊಡುವಂತ ಯೋಜನೆಯನ್ನ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ರೀತಿ ಹೊಸ ಎಜುಕೇಶನ್ ಪಾಲಿಸಿಯನ್ನ ಮೊದಲು ಪ್ರಾರಂಭ ಮಾಡಿದ್ದು ಕರ್ನಾಟಕ ರಾಜ್ಯ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅದಲ್ಲದೆ ಸುಮಾರು 75 ಜನ ಕ್ರೀಡೆಗಳನ್ನ ಒಲಿಂಪಿಕ್ಗೆ ತಯಾರು ಮಾಡಲು ಇವತ್ತು ದತ್ತನ್ನ ನಾವು ತೆಗೆದುಕೊಂಡಿದ್ದೇವೆ. ಅದಲ್ಲದೆ ಇವತ್ತು ಯುವಕರಿಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನ ಇವತ್ತು ನಾವು ಗ್ರಾಮೀಣ ಕ್ರೀಡೆಯ ಮುಖಾಂತರ ಕೂಡ ನಾವು ತೆಗೆದುಕೊಂಡಿದ್ದೇವೆ. ಸುಮಾರು 5 ಲಕ್ಷ ಯುವಕರಿಗೆ ಸ್ವಯಂ ಉದ್ಯೋಗ ಕೊಡುವಂತ ಯೋಜನೆಯನ್ನ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಬಲಿಷ್ಠ ರಾಷ್ಟ್ರವಾಗಿ, ಅಷ್ಟೇ ಅಲ್ಲದೆ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿ ಇಂಗ್ಲೆಂಡ್ ಅನ್ನ ಹಿಂದಕ್ಕೆ ಹಾಕಿ ಮುಂದೆ ಹೋಗಿರುವಂತಹ ರಾಷ್ಟ್ರ ಅದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ತಮ್ಮ ಆಶೀರ್ವಾದದಿಂದ ಭಾರತ ಸ್ನೇಹಿತರ ಸ್ಟಾರ್ಟ್ಅಪ್ ದಲ್ಲಿ ನಾವು ಮುಂದಿದ್ದೇವೆ. ಒಲಿಂಪಿಕ್ ದಲ್ಲಿ ಕೂಡ ನಮ್ಮ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿ ಆಗಿದೆ. ಈ ರೀತಿ ಹಲವು ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಮುಂದುವರಿಯುತ್ತಿರುವಂತಹ ಭಾರತ, ಅದರ ಜೊತೆಗೆ ನಮ್ಮ ಹುಬ್ಬಳ್ಳಿ, ಧಾರವಾಡ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹಲವು ಅಭಿವೃದ್ಧಿಗಳು. ಪ್ರಧಾನಿ ನರೇಂದ್ರ ಮೋದಿಗೆ ಏಲಕ್ಕಿ ಹಾರದಿಂದ ಸನ್ಮಾನಿಸಲಾಯಿತು. ಜೊತೆಗೆ ಬಿದರಿ ಕಲೆಯಲ್ಲಿ ಅರಳಿದಂಥ ವಿವೇಕಾನಂದ ಮೂರ್ತಿಯನ್ನು ನೀಡಿ ಗೌರವಿಸಲಾಯಿತು. Presenting memento of Bidari art statue with silver inlay of Swami Vivekananda by Honorable Minister Shri. ಇನ್ನು ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಚಾಲನೆ ಸಿಗ್ತಾ ಇದ್ದಂತೆ ಜನಪದ ಕಲಾ ತಂಡಗಳ ಅಬ್ಬರ ಜೋರಾಗಿತ್ತು. ವಿವಿಧ ಕಲಾ ತಂಡಗಳು ಕಲೆಯನ್ನ ಪ್ರದರ್ಶಿಸಿದ್ವು. Following Arunachal Pradesh, team of Assam with Bihu dance. सारे जहां से अच्छा हिंदुस्तान हमारा. वंदे, मैं चाहता हूं सब ಇದಕ್ಕೂ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ 8 ಕಿಲೋಮೀಟರ್ ಮೆಗಾ ರೋಡ್ ಶೋವನ್ನು ನಡೆಸಿದರು. ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೂ ಕೂಡ ಮೋದಿ ರೋಡ್ ಶೋವನ್ನು ಮಾಡಿದರು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ರು ಜನರು, ಅವರತ್ತ ಮೋದಿ ಕೈ ಬೀಸಿದ್ರು. ಜನರು ಮೋದಿ ಮೋದಿ ಅಂತ ಜೈಕಾರವನ್ನು ಹಾಕಿದ್ರು. महिलाएं काफ़ी संख्या में, महिलाएं, लड़कियां, बच्चियां वो भी काफ़ी संख्या में वहां पर उपस्थित हुई हैं और प्रधानमंत्री
का स्वागत करने के लिए सभी लोग बाहर निकलकर हाथ हिला ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಭದ್ರತಾ ಲೋಪವಾಗಿದೆ. ಯುವಕನೊಬ್ಬ ಮೋದಿ ಅವರಿಗೆ ಹಾರವನ್ನು ಹಾಕಲಿಕ್ಕೆ ಭದ್ರತಾ ವಲಯವನ್ನು ಉಲ್ಲಂಘಿಸಿದ್ದಾನೆ. ಪ್ರಧಾನಿ ಮೋದಿ ಜನರತ್ತ ಕೈಬೀಸಿ ಬರ್ತಿದ್ದಾಗ ಬಾಲಕನೊಬ್ಬ ಓಡಿ ಬಂದು ಪ್ರಧಾನಿಯವರಿಗೆ ಹಾರವನ್ನು ಹಾಕಲಿಕ್ಕೆ ಯತ್ನಿಸಿದ್ದಾನೆ. ತಕ್ಷಣವೇ ಪೊಲೀಸರು ಆತನನ್ನು ಹಿಡಿದು ಪಕ್ಕಕ್ಕೆ ಸರಿಸಿದ್ದಾರೆ. ಆತ ತಂದಿದ್ದಂಥ ಹಾರವನ್ನು ಮೋದಿ ಸ್ವೀಕರಿಸಿದರು. लोकप्रिय है प्रधानमंत्री नरेंद्र मोदी और ये लोकप्रियता उनकी वर्षों की कठिन तपस्या स्वीकार करते हुए नजर आते हैं तो निश्चित तौर पर इससे पता चलता है कि कितने लोकप्रिय है प्रधानमंत्री नरेंद्र मोदी और ये ರಾಯಚೂರಿನ ತಿಂತಣಿಯಲ್ಲಿ ನಿನ್ನೆ ಹಾಲುಮತ ಸಂಸ್ಕೃತಿ ಉತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಎಚ್ ವಿಶ್ವನಾಥ್, ಸತೀಶ್ ಜಾರಕಿಹೊಳಿ ಹಾಗೂ ಕಾಗಿನೆಲೆ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಗಳು ಭಾಗವಹಿಸಿದರು. ವೇದಿಕೆ ಮೇಲೆ ಸಿದ್ದರಾಮಯ್ಯ ಬರ್ತಾ ಇದ್ದಂತೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದರು. ಸಿದ್ದರಾಮಯ್ಯ ಮಾತನಾಡಿ, ಕುರುಬರಲ್ಲಿಯೂ ಕೂಡ ಅನೇಕ ಒಳಪಂಗಡಗಳು ಇದ್ದಾವೆ. ಜಾತಿ ಹೆಸರಿನಲ್ಲಿ ಶೋಷಣೆ ನಡೆಯುತ್ತೆ. ಎಲ್ಲಿಯವರೆಗೂ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿಯವರೆಗೂ ಮೀಸಲಾತಿ ಇರುತ್ತೆ ಅಂತ ಹೇಳಿದರು. ಕೊಡಗಿನಲ್ಲಿರ್ತಕ್ಕಂಥ ಹಾಲುಮತ ದೇ ಆರ್ ನಾಟ್ ಎಸ್ ಸಿ. ಆಲ್ ಕುರ್ಬಾನ್ ಇನ್ ಎಸ್ ಸಿ, ಆಲ್ ಕುರ್ಬಾನ್ ಇನ್ ಕೊಡಗು ಆರ್ ಎಸ್ ಸಿ, ಬಟ್ ಹಾಲುಮತ ಇಸ್ ನಾಟ್ ಇನ್ಕ್ಲೂಡೆಡ್. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಕೂಡ ಮೀಸಲಾತಿ ಇರಲೇಬೇಕು. ಜಾತಿ ವ್ಯವಸ್ಥೆ ಹೋದ್ಮೇಲೆ ಮೀಸಲಾತಿ ಬೇಡ. ಕಾಂಗ್ರೆಸ್ನ 200 ಯೂನಿಟ್ ಉಚಿತ ವಿದ್ಯುತ್ ಪ್ರಣಾಳಿಕೆಗೆ ಬಿಜೆಪಿ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ಕಾಂಗ್ರೆಸ್ನವರು ಹತಾಶ ಮನೋಭಾವನೆಯಿಂದ ಹೇಳಿದ್ದಾರೆ ಅಂತ ಟಾಂಗನ್ನು ಕೊಟ್ಟರು. ಸಚಿವ ಕಾರಜೋಳ ಮಾತನಾಡಿ, ಕಾಂಗ್ರೆಸ್ನವರು ಸುಳ್ಳು ಘೋಷಣೆ ಮಾಡ್ತಿದ್ದಾರೆ ಅಂತ ತಿರುಗೇಟನ್ನು ಕೊಟ್ಟರು. ಕೆ ಶಿವಕುಮಾರ್ ಅವರು 200 ವ್ಯಾಟ್ ವಿದ್ಯುತ್ ಫ್ರೀ ಕೊಟ್ಟು ಇದ್ದಾರೆ ತಮ್ಮ ಸರ್ಕಾರ ಅಧಿಕಾರಿಗಳು. ಅವರು ಡೆಸ್ಪರೇಟ್ ಆಗಿದ್ದಾರೆ, ಹತಾಶರಾಗಿ ಏನೆಲ್ಲವನ್ನು ಕೂಡ ಕೊಡ್ತೀವಿ ಅನ್ನೋಂಥ ಅದು ತೋರಿಸ್ತದೆ. ಅವರು ಈ ಥರ ಹೇಳಿಕೆಗಳು ನೋಡಿದರೆ ಅವು ಮುಂದೆ ಕಾರ್ಯಾಚರಣೆ ಮಾಡುವಂಥ ಉದ್ದೇಶ ಅವ್ರದ್ದಿಲ್ಲ. ಹೆಂಗಾದರೂ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ 75 ಯೂನಿಟ್ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ, ಅನುಷ್ಠಾನ ಅಲ್ಲ. ಅವ್ರು ಬರೀ ಸುಳ್ಳು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಯಾಕೆ ಕೊಡಲಿಲ್ಲ? 60 ವರ್ಷ ಆಡಳಿತ ಮಾಡಿದ್ರು. ಯಾರು ದಲಿತರಿಗೆ ಪುಕ್ಕಟ್ಟೆ ವಿದ್ಯುತ್ ಕೊಡ್ಲಿಕ್ಕೆ ಬೇಡ ಅಂದಿದ್ರು. ಅವ್ರಿಗೆ ಯಾರು ಆಣೆ ಹಾಕಿದ್ದಿಲ್ಲಲ್ಲ, ಎಲ್ಲಿದು ಕೊಡ್ತಾರ? ಸುಳ್ಳು ಮೋಸ ಮಾಡಿ ಓಟ್ ತಗೊಳ್ಳೋದು ಅಷ್ಟೇ ಘೋಷಣೆ ಮಾಡೋದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಕ್ಷೇತ್ರದ ಕರಜಗಿ ಗ್ರಾಮದಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೆಯಿತು. ಜೆಡಿಎಸ್ ರಥಯಾತ್ರೆ ಹೋದಲ್ಲೆಲ್ಲ ಜನಸಾಗರವೇ ಸೇರ್ತಾ ಇದೆ. ನಿನ್ನೆ ಅಫಜಲ್ಪುರ ಕ್ಷೇತ್ರದ ಬಂದರವಾಡ ಕವಲಿಗ ಗ್ರಾಮದಲ್ಲಿ ಪಂಚರತ್ನ ರಥಯಾತ್ರೆ ನಡೆಯಿತು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಜೆಡಿಎಸ್ ಕಾರ್ಯಕರ್ತರು ಹೂವಿನ ಹಾರವನ್ನು ಹಾಕಿ ಭರ್ಜರಿಯಾಗಿ ಸ್ವಾಗತ ಮಾಡಿದರು. ಯೂನಿಟ್ಗೆ ಎಷ್ಟು ಹಣ ಸರ್ಕಾರ ನಿಗದಿ ಮಾಡಿದರೆ 4 ರೂಪಾಯಿ 3 ರೂಪಾಯಿ ಮಾಡಿದ್ದಾರೆ. 4 ರೂಪಾಯಿಂದ 7 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಕೆಲವು ನಗರ ಪ್ರದೇಶದಲ್ಲಿ ಡಿಫ್ರೆಂಟ್ ಕ್ಯಾಟಗರಿ. ಕಾಮನ್ ಮ್ಯಾನ್ಗೆ 4 ರೂಪಾಯಿ ಇರ್ಬೋದು. ಇನ್ನು 800 ರೂಪಾಯಿ ರಿಯಾಯಿತಿ ಕೊಟ್ಬಿಟ್ಟು ಸರ್ಕಾರದಿಂದ ನೋಡಿ ನಾವು 200 ಯೂನಿಟ್ ಕೊಡ್ತೀವಿ ಅಂದರೆ ಅರ್ಥ ಇದೆಯಾ? ಸ್ವಂತಕ್ಕೇನೆ ಇಲ್ಲ ಇವ್ರಿಗೆ, ಕಾಂಗ್ರೆಸ್ನವರಿಗೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ. ಆಮೇಲೆ ಭ್ರಷ್ಟಾಚಾರ ತೊಳಿತೀವಿ ಅಂತಾರೆ, ಸಂಪೂರ್ಣ ನಿರ್ಮೂಲ ಮಾಡ್ತೀವಿ ಅಂತಾರೆ. ಇವರು ಮಾಡಿರೋದೇನು? ಯೂನಿಟ್ಗೆ ಎಷ್ಟು ಹಣ ಸರ್ಕಾರ ನಿಗದಿ ಮಾಡಿದರೆ 4 ರೂಪಾಯಿ 3 ರೂಪಾಯಿ ಮಾಡಿದ್ದಾರೆ. 4 ರೂಪಾಯಿಂದ 7 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಕೆಲವು ನಗರ ಪ್ರದೇಶ ಯಾರು ನನಗೆ ಪರಿಚಯ ಇಲ್ಲ. ಅವ್ರು ಯಾರದು ಹೇಳಿಕೆ ಕೊಟ್ಟವ್ರೆ ನನಗೇನು ಗೊತ್ತಿಲ್ಲ. ನನಗೆ ಅದು ಸಂಬಂಧ ಇಲ್ಲದೆ ಇರೋದು. ಒಳ ಒಪ್ಪಂದ ಹೊರ ಒಪ್ಪಂದ ನಾನು ಮಾಡ್ಕೊಂಡಿದ್ದೀನ? ಅವ್ರ ಆತ್ಮಕ್ಕೆ ಅವ್ರು ಮುಟ್ಕೊಂಡು ನೋಡ್ಕೊಂಡು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಳ ಒಪ್ಪಂದ ಹೊರ ಒಪ್ಪಂದಗಳು ಯಾರ್ಯಾರು ಮಾಡ್ಕೊಂಡಿದ್ದು ಏನು? ಇದೇ ವೇಳೆ ಪ್ರತಿ ಮನೆಗೆ ಕಾಂಗ್ರೆಸ್ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆಗೆ ಎಚ್ಡಿಕೆ ಕಿಡಿಕಾರಿದ್ದಾರೆ. 200 ಯೂನಿಟ್ಗೆ 800 ರೂಪಾಯಿ ರಿಯಾಯಿತಿ ಸಿಗುತ್ತೆ. ಜೆಡಿಎಸ್ ಪಂಚರತ್ನ ಯೋಜನೆ ಮುಂದೆ ಕಾಂಗ್ರೆಸ್ನ ಯೋಜನೆ ಸರಿಸಾಟಿನೇ ಅಲ್ಲ ಅಂತ ಹೇಳಿದರು. ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಳ ಒಪ್ಪಂದ ಮಾಡಿಕೊಂಡಿವೆ ಎಂದಿದ್ದಂಥ ಸುಮಲತಾಗೆ ಎಚ್ಡಿಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಳ ಒಪ್ಪಂದ ಯಾರು ಮಾಡಿಕೊಂಡಿದ್ದಾರೆ ಅಂತ ಅವರು ಆತ್ಮವನ್ನು ಮುಟ್ಕೊಂಡು ನೋಡಲಿ ಅಂತ ಹೇಳಿದರು.
ಜನವರಿ 14ರಂದು ಕಾಂಗ್ರೆಸ್ ಸೇರ್ತೇನೆ ಎಂದು ಮುಳುಬಾಗಿಲು ಪಕ್ಷೇತರ ಶಾಸಕ ಎಚ್ ನಾಗೇಶ್ ಘೋಷಣೆ ಮಾಡಿದ್ದಾರೆ. ಜನವರಿ 9ರಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿ ಸ್ಪರ್ಧೆ ಮಾಡಿ ಅಂದರೂ ಕೂಡ ನಾನು ಸಿದ್ಧನಿದ್ದೇನೆ. ಸದ್ಯಕ್ಕೆ ಬಿಜೆಪಿ ಸರ್ಕಾರದ ವಿರುದ್ಧ ಏನೂ ಮಾತನಾಡಲ್ಲ ಅಂತ ನಾಗೇಶ್ ಹೇಳಿದರು. ಕಾಂಗ್ರೆಸ್ ಜಾಯ್ನ್ ಆಗ್ತಿದ್ರೆ ಅಂತ ಮಾಹಿತಿ ಶನಿವಾರ ಜಾಯ್ನ್ ಆಗ್ತಾರೆ. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ರಾಜೀನಾಮೆ ಕೊಟ್ಟಾಗಿದೆ. ನಾನು ಇಲ್ಲೆಲ್ಲ ಕೆಲಸಗಳು ಮಾಡಿದ್ದೀನಿ. ಇಲ್ಲಿ ಜನ ಇಲ್ಲಿ ಕೇಳ್ತಾ ಇದ್ದಾರೆ, ಮಹದೇವಪುರ ಲಾಸ್ಟ್ ಟ್ರೈ ಮಾಡಿ ನನಗೆ ಟಿಕೆಟ್ ಸಿಕ್ಕಿಲ್ಲ. ಈ ಸಾರಿ ಆದರೂ ಇಲ್ಲಿ ಬಂದು ನನ್ನ ಇಂಟ್ರೆಸ್ಟು ಹೈಕಮಾಂಡ್ ಕಡೆ ಇದೆ. ಹೈಕಮಾಂಡ್ ನನ್ನ ಹೆಂಗೆ ಜೆಡಿಎಸ್ನ ಮತ್ತೊಂದು ವಿಕೆಟ್ ಪತನವಾಗುವಂಥದ್ದು ಬಹುತೇಕ ಪಕ್ಕ ಆಗಿದೆ. ಅರಸೀಕೆರೆ ಜೆಡಿಎಸ್ನ ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಖಚಿತವಾಗಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಮಾಹಿತಿಯನ್ನು ನೀಡಿದ್ದಾರೆ. ಶೀಘ್ರದಲ್ಲೇ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ. ಈಗಾಗಲೇ ಅವರೊಂದಿಗೆ ಮಾತುಕತೆ ನಡೆದಿದೆ. ಅವರು ಸಹ ಜೆಡಿಎಸ್ ತೊರೆಯಲಿಕ್ಕೆ ಸಿದ್ಧರಿದ್ದಾರೆ ಅಂತ ಧ್ರುವ ನಾರಾಯಣ್ ಹೇಳಿದರು. ಮಾತುಕತೆ ಈಗಾಗಲೇ ಅದು ಪ್ರೋಸೆಸ್ಲಿದೆ. ಅತಿ ಶೀಘ್ರದಲ್ಲೇ ಪಕ್ಷಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಅವರು ಯಾಕಂದ್ರೆ ಜನತಾದಳ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಿಲ್ಲ. ಅವ್ರ ರಥಯಾತ್ರೆ ಏನು ಕುಮಾರಸ್ವಾಮಿ ಅವ್ರ ಯಾತ್ರೆ ಸ್ಟಾರ್ಟ್ ಆಯಿತು, ಅಲ್ಲೂ ಕೂಡ ಅವರು ಎಲ್ಲೂ ಭಾಗವಹಿಸ್ತಾರೆ. ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ವಿಚಾರವನ್ನು ಮತ್ತೊಮ್ಮೆ ಯೋಚಿಸುವಂಥದ್ದು ಒಳ್ಳೆಯದು ಅಂತ ಸಚಿವ ಅಶೋಕ್ ಹೇಳಿದರು. ಬಾದಾಮಿ, ಮೈಸೂರು, ಚಾಮುಂಡೇಶ್ವರಿಯಲ್ಲಿ ಜನ ಓಡಿಸಿದ್ದಾರೆ. ಕೋಲಾರದ ಜನ ಚುನಾವಣೆಗಿಂತ ಮುಂಚೆ ಓಡಿಸ್ಲಿಕ್ಕೆ ತಯಾರಾಗಿದ್ದಾರೆ. ಸಿದ್ದರಾಮಯ್ಯ ಈ ಹಿಂದೆ ಪರಮೇಶ್ವರ್, KH ಮುನಿಯಪ್ಪ ಅವರನ್ನು ಸೋಲಿಸಿದರು. ಪಾಪ ಏನೂ ತಪ್ಪಿಲ್ಲದೆ ಅವರೆಲ್ಲ ಸೋತು ಹೋದರು. ಈಗ ಅವರು ಬಿಡ್ತಾರಾ? ಇವರನ್ನು ಸೋಲಿಸಿಕ್ಕೆ ಅವರು ಸಜ್ಜಾಗಿದ್ದಾರೆ ಅಂತ ಅಶೋಕ್ ಹೇಳಿದರು. ಒಕ್ಕಲಿಗ ಹಾಗೂ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ವಿಚಾರವಾಗಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ರಚಿಸಿದ್ದಂಥ 2C ಮತ್ತು 2D ಕ್ಯಾಟಗರಿಗೆ ಕರ್ನಾಟಕ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಒಕ್ಕಲಿಗ ಮತ್ತು ಲಿಂಗಾಯತ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳಲಿಕ್ಕೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಒಕ್ಕಲಿಗ ಹಾಗೂ ಲಿಂಗಾಯತ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ 2C ಹಾಗೂ 2D ಅಂತ ಎರಡು ಪ್ರತ್ಯೇಕ ಕ್ಯಾಟಗರಿಯನ್ನು ಮಾಡಿತ್ತು. 3A ಒಕ್ಕಲಿಗರಿಗೆ ಹೊಸದಾಗಿ 2C ಕ್ಯಾಟಗರಿ ಹಾಗೂ 3B ಲಿಂಗಾಯತರಿಗೆ 2D ಕ್ಯಾಟಗರಿ ರಚಿಸಲಿಕ್ಕೆ ಡಿಸೆಂಬರ್ 29ರಂದು ಬೆಳಗಾವಿಯಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿತ್ತು. ಸದ್ಯ ಸರ್ಕಾರ ಘೋಷಣೆ ಮಾಡಿದಂಥ 2C ಮತ್ತು 2D ಮೀಸಲಾತಿಗೆ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಮುಂದಿನ ವಿಚಾರಣೆಯನ್ನು ಜನವರಿ 30ಕ್ಕೆ ಕೋರ್ಟ್ ಮುಂದೂಡಿದೆ. ಇನ್ನು ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ದು, ಇದು ಶಿಗ್ಗಾವಿಯ ಸಿಎಂ ಬೊಮ್ಮಾಯಿ ನಿವಾಸದ ಎದುರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು. ಸಿಎಂ ಬೊಮ್ಮಾಯಿ ಕೊಟ್ಟ ಮಾತಿಗೆ ತಪ್ಪಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವಲ್ಲೇ ವಿಫಲರಾಗಿದ್ದಾರೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದ್ದು, ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆಸ್ತಿ ಜಪ್ತಿ ಮಾಡಲಿಕ್ಕೆ ಅನುಮತಿ ನೀಡಿದೆ. ರೆಡ್ಡಿ ಅವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಿಕ್ಕೆ ಅನುಮತಿ ನೀಡದ ರಾಜ್ಯ ಸರ್ಕಾರವನ್ನು ಕರ್ನಾಟಕ ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಂಥ ಗೃಹ ಇಲಾಖೆ ಸಿಬಿಐಗೆ ಅನುಮತಿಯನ್ನು ನೀಡಿ ಆದೇಶವನ್ನು ನೀಡಿದೆ. ಮೊನ್ನೆಯಷ್ಟೇ ನಮ್ಮ ಮೆಟ್ರೋ ಕಾಮಗಾರಿ 2 ಜೀವಗಳನ್ನು ಬಲಿ ಪಡೆದಿತ್ತು. ಇದೀಗ ರಸ್ತೆ ಗುಂಡಿಗೆ ಬಿದ್ದು ಬೈಕ್ ಸವಾರನಿಗೆ ಗಾಯ ಆಗಿರುವಂಥ ಘಟನೆ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ನಡೆದಿದೆ. ಮೆಟ್ರೋ ಕಾಮಗಾರಿ ಹಿನ್ನೆಲೆಯಲ್ಲಿ ಬ್ರಿಗೇಡ್ ಟವರ್ ಬಳಿಯ ಜಾನ್ಸನ್ ಮಾರ್ಕೆಟ್ ರಸ್ತೆಯ ಮಧ್ಯ ಭಾಗದಲ್ಲಿ ಏಕಾಏಕಿ ಗುಂಡಿ ಬಿದ್ದು ಅವಘಡ ಉಂಟಾಗಿತ್ತು. ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ರಸ್ತೆ ಗುಂಡಿ ಸುತ್ತಲೂ ಕೂಡ ಬ್ಯಾರಿಕೇಡ್ ಮತ್ತು ಪರದೆಯನ್ನು ಹಾಕಲಾಗಿದೆ. ಬ್ರಿಗೇಡ್ ಟವರ್ ಬಳಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಿಡ್ನೈಟ್ನಲ್ಲಿ ಮೊಬೈಲ್ ಬಳಕೆಯಿಂದ ಪಿಜಿಯಲ್ಲಿ ಯುವತಿಯರ ನಡುವೆ ಗಲಾಟೆ ಆಗಿದೆ. ಈ ಘಟನೆ ಬೆಂಗಳೂರಿನ BTM ಲೇಔಟ್ನ PG1ರಲ್ಲಿ ನಡೆದಿದೆ. ಕೇರಳ ಮೂಲದ ಅಶೀಲಾ ಹಾಗೂ ವೈದ್ಯೆಯಾಗಿರುವಂಥ ಡಾಕ್ಟರ್ ಸೃಷ್ಟಿ ನಡುವೆ ಜಗಳವಾಗಿದೆ. ಈ ವೇಳೆ ಕೇರಳ ಮೂಲದ ಅಶೀಲಾ ವೈದ್ಯೆ ಸೃಷ್ಟಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರಂತೆ. ಅಲ್ಲದೆ ಕನ್ನಡ ಭಾಷಿಕರ ಬಗ್ಗೆ ನಿಂದಿಸಿದ್ದಾರಂತೆ. ಈ ಕುರಿತು ಡಾಕ್ಟರ್ ಸೃಷ್ಟಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ತಪಾಸಣೆ ನೆಪದಲ್ಲಿ ಕರೆದೊಯ್ದು ಹಣವನ್ನು ವಸೂಲಿ ಮಾಡಿದಂಥ ಆರೋಪ ಕೇಳಿಬಂದಿತ್ತು. ಟ್ವಿಟರ್ನಲ್ಲಿ HSR ಲೇಔಟ್ ಪೊಲೀಸರ ಮೇಲೆ ಹಿಮಾಚಲ ಪ್ರದೇಶ ಮೂಲದ ವೈಭವ್ ಎಂಬ ಯುವಕ ಆರೋಪವನ್ನು ಮಾಡಿದ್ದಾನೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದಂಥವರು ಹಿಂದೂ ಧರ್ಮಕ್ಕೆ ಗರ್ವಾಪಸಿಯಾಗಿದ್ದಾರೆ. ಯಾದಗಿರಿಯ ಸೈದಾಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ
ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ 7 ಜನರು ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದ್ದಾರೆ. ಗರ್ವಾಪಸಿ ಆದಂಥವರಿಗೆ ಹಣೆಗೆ ವಿಭೂತಿ ಹಾಗೂ ಕುಂಕುಮ ವಿಎಚ್ಪಿ ಮುಖಂಡರು ಸ್ವಾಗತ ಮಾಡಿದರು. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಯುವಕನೊಬ್ಬನ ಸಾವನ್ನಪ್ಪಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಆನೇಕಲ್ ತಾಲೂಕಿನ ಮೊತ್ತಾನಲ್ಲೂರು ಸಮೀಪದ ಕೊಮ್ಮಸಂದ್ರ ಗ್ರಾಮದ ದೀಪಕ್ ಕಳೆದ ಕೆಲ ದಿನಗಳ ಹಿಂದೆ ಜ್ವರ, ಕೈಕಾಲು ನೋವಿನಿಂದಾಗಿ ಸರ್ಜಾಪುರ ಬಳಿಯ ಸೋಂಪುರದ ಸ್ಪಂದನ ಆಸ್ಪತ್ರೆಗೆ ದಾಖಲಾಗಿದ್ದರು. ದೀಪಕ್ಕಿಗೆ ಆಸ್ಪತ್ರೆಯಲ್ಲಿ ಕಳೆದ 21 ದಿನಗಳಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆಸ್ಪತ್ರೆ ಸಿಬ್ಬಂದಿ ದೀಪಕ್ ಕುಟುಂಬಸ್ಥರ ಬಳಿ ಸಾವಿರಾರು ರೂಪಾಯಿಯ ಬಿಲ್ಲನ್ನು ಕಟ್ಟಿಸ್ಕೊಂಡಿದ್ದಾರೆ. ಬಳಿಕ ನಿಮ್ಮ ಮಗನ ಸಾವನ್ನಪ್ಪಿರುವಂಥ ವಿಚಾರವನ್ನು ವೈದ್ಯರು ತಿಳಿಸಿದ್ದಾರೆ. ಸಾವಿನ ವಿಷಯ ಕೇಳ್ತಾ ಇದ್ದಂತೆ ಶಾಕ್ ಆದಂಥ ಕುಟುಂಬಸ್ಥರು ಸ್ಪಂದನ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ದೀಪಕ್ ಸಾವನ್ನಪ್ಪಿದ್ದಾನೆ ಅಂತ ಆರೋಪಿಸಿ ಆಸ್ಪತ್ರೆ ಮುಂಭಾಗ ನೂರಾರು ಜನರು ಜಮಾಯಿಸಿ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಮನೆ ಮಠ ಇಲ್ಲದಿದ್ದರೂ ಕೂಡ ವೃದ್ಧೆಯೊಬ್ಬರು ದೇವಸ್ಥಾನವನ್ನು ಕಟ್ಟಿಸಿ ದೇವರ ಸೇವೆಯನ್ನು ಮಾಡ್ತಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಧ್ಯ ವೆಂಕಟಾಪುರದಲ್ಲಿ ಇರುವಂಥ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಕಳೆದ 12 ವರ್ಷದಿಂದ ವೃದ್ಧೆಯ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವರಿಗೆ ಗುಡಿ ಕಟ್ಟಿದ ಈಕೆಗೆ ತಾನು ವಾಸಿಸಲಿಕ್ಕೆ ಒಂದು ಗುಡಿಸಲು ಕೂಡ ಇಲ್ಲ. ಅವರಿವರ ಮನೆಯಲ್ಲಿ ಇದ್ದುಕೊಂಡು ದಿನ ದುಡ್ತಾ ಇದ್ದಾರೆ. ಇದೀಗ ವೃದ್ಧೆ ನನಗೊಂದು ಚಿಕ್ಕದೊಂದು ಮನೆ, ಸ್ನಾನದ ಮನೆಯನ್ನಷ್ಟೇ ಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾಳೆ. ಈಗ ನೋಡ್ಕೊಳ್ತಾರೆ ನಾನೊಬ್ಳೆ ಅವ್ರ ಮನೆಗೆ ಯಾವ್ದೋ ಹಿಂಗೆ ಕುಂಚಿಗಿಟಿಗಳ ಮನೆ ಕಂತೀನಿ, ಎದ್ದೇಳ್ತೀನಿ, ಈಗ ಬತ್ತೀನಿ. ಬೆಳಗ್ಗೆ 6 ಗಂಟೆ ಹಂಗೆ ಬಂದರೆ ಸಾಯಂಕಾಲ ತಕ್ಕ ಪೂಜೆ ಮಾಡ್ಕೊತೀನಿ. ತಿರ್ಗಿ 6 ಗಂಟೆ ಹಂಗೆ ಅವ್ರ ಮನೆಗೆ ಹೋಗಿ ಮನೆ ಕಂತೀನಿ. ಅವ್ರಿಗೆ ನಾನು ಒಂಚೂರು ಹಿಕ್ಕಿದು ಮುದ್ದೆ ಉಣ್ತೀನಿ. ಮಾಡ್ಕೊಳಕ್ಕೆ ಅವಸ್ಥೆ ಏನೂ ಇಲ್ಲ. ಆಗ ನೋಡಿ ಮೊನ್ನೆ ಯಾರೋ ತೊಳಿಗೆ ಮಾಡಬೇಕು ಅಂದಿದ್ದಕ್ಕೆ ಗ್ಯಾಸ್ ತಂದಿಕ್ಕವ್ರೆ ಅರ್ಚಕ್ರು ಹುಡುಗರು. ಆಮೇಲೆ ಒಬ್ಬರು ಸಿಲಿಂಡ್ರ್ ತಂದಿಕ್ಕವ್ನೆ. ಯಾದಗಿರಿಯಲ್ಲಿ ಹತ್ತಿ ದರ ಕುಸಿತ ಕಂಡಿದ್ದು ರೈತರು ಪರದಾಡುವಂತಾಗಿದೆ. 4 ಲಕ್ಷ ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆದಂಥ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ಕ್ವಿಂಟಾಲ್ ಹತ್ತಿಗೆ ಮಾರುಕಟ್ಟೆಯಲ್ಲಿ 7,500ರಿಂದ 8,000 ರೂಪಾಯಿ ನಿಗದಿ ಮಾಡಲಾಗಿದ್ದು, ಕಳೆದ ನವೆಂಬರ್ ತಿಂಗಳಲ್ಲಿ ಪ್ರತಿ ಕ್ವಿಂಟಾಲ್ ಹತ್ತಿ 12,000 ರೂಪಾಯಿನಂತೆ ಮಾರಾಟವಾಗ್ತಾ ಇತ್ತು. ಇದೀಗ ಹತ್ತಿಗೆ ರೇಟ್ ಇಲ್ಲದೆ ಕಾಟನ್ ಮಿಲ್ಗಳು ಸಹ ಬಂದ್ ಆಗಿವೆ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನರಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಸಹಕಾರ ನೀಡಿದಂಥ ಜನರ ಬದುಕು ಸಂಕಷ್ಟದಲ್ಲಿದೆ. ಕಳೆದ 4 ವರ್ಷಗಳಿಂದ ಈ ಜನ ತಮ್ಮ ಸಂಕಷ್ಟಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಮಾಡಿಟ್ಟರೂ ಕೂಡ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. 7 ಮೀಟರ್ ಇದ್ದಂಥ ವೆಂಟೆಡ್ ಡ್ಯಾಮ್ ಎತ್ತರವನ್ನು 12 ಮೀಟರ್ಗೆ ಏರಿಸಲಾಗಿದೆ. ಇದರಿಂದಾಗಿ ಡ್ಯಾಮ್ ಪಕ್ಕದ ಕೃಷಿ ತೋಟಗಳು ಮುಳುಗಡೆ ಆಗ್ತಾ ಇದ್ದಾವೆ. ಡ್ಯಾಮ್ನ ನೀರು ಬಿಡುವಂಥ ಸಮಯದಲ್ಲಿ ನೀರಿನ ರಭಸಕ್ಕೆ ಕೃಷಿ ಬೆಳೆಗಳು ಕೊಚ್ಕೊಂಡು ಹೋಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಮಾಜಿ ಕೇಂದ್ರ ಸಚಿವ ಹಾಗೂ ಹಿರಿಯ ರಾಜಕಾರಣಿ 75 ವರ್ಷದ ಶರದ್ ಯಾದವ್ ನಿಧನರಾಗಿದ್ದಾರೆ. ತಂದೆಯ ಸಾವಿನ ಕುರಿತು ಪುತ್ರಿ ಶುಭಾಷಿನಿ ಯಾದವ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಹಾಗೂ ಭಯೋತ್ಪಾದಕರ ನಡುವೆ ಭೀಕರ ಕಾಳಗದ ಮಧ್ಯೆನೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕಣಿವೆ ರಾಜ್ಯಕ್ಕೆ ಭೇಟಿಯನ್ನು ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. ಜೊತೆಗೆ ಸಂತ್ರಸ್ತ ಕುಟುಂಬಗಳಿಗೆ ಸಮಾಧಾನವನ್ನು ಹೇಳಿದ್ದಾರೆ. ಕೇರಳದ ಕೋಯಿಕೋಡ್ ಜಿಲ್ಲೆಯಲ್ಲಿ ಸರ್ಕಾರ ನಡೆಸ್ತಾ ಇರುವಂಥ ಕೋಳಿ ಫಾರಂನಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು 1800 ಕೋಳಿಗಳು ಮೃತಪಟ್ಟಿವೆ. ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಸರ್ಕಾರಿ ಜಾಹೀರಾತುಗಳ ಹೆಸರಲ್ಲಿ ರಾಜಕೀಯ ಜಾಹೀರಾತುಗಳನ್ನು ಪ್ರಕಟಿಸಿದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ 10 ದಿನಗಳೊಳಗಾಗಿ ರೂಪಾಯಿ 163.62 ಕೋಟಿ ಹಿಂತಿರುಗಿಸುವಂತೆ ದೆಹಲಿ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಟಿವಿ ಚರ್ಚೆ ವೇಳೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದಂಥ ನೂಪುರ್ ಶರ್ಮಾ ಅವರು ಈಗ ತಮಗೆ ಜೀವ ಬೆದರಿಕೆ ಇದೆ ಎಂಬ ಕಾರಣವನ್ನು ನೀಡಿ ಗನ್ ಲೈಸೆನ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಆತ್ಮರಕ್ಷಣೆಗಾಗಿ ನೂಪುರ್ ಶರ್ಮಾ ಅವರಿಗೆ ಗನ್ ಪರವಾನಗಿ ನೀಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ನಟಿ ರಾಖಿ ಸಾವಂತ್ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಒದಗಿಸುವಂತಹ ಫೋಟೋ ಮತ್ತು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.
ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಉದ್ಘಾಟನೆಗೆ ಅಂತೂ ಇಂತೂ ಸಮಯ ಕೂಡಿ ಬಂದಿದೆ. ಈ ಸಂಭ್ರಮದ ಕ್ಷಣಕ್ಕಾಗಿ ವಿಷ್ಣುದಾದ ಅಭಿಮಾನಿಗಳು ಮತ್ತು ಅವರ ಕುಟುಂಬದವರು ಹಲವು ವರ್ಷಗಳಿಂದಲೂ ಕೂಡ ಕಾದಿದ್ರು. ಈಗ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಜನವರಿ 29ರಂದು ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ಉದ್ಘಾಟನೆ ಆಗಲಿದೆ ಅಂತ ಹೇಳಿದ್ರು. ಬೇಕು ಮಡಿಕೆ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಗುರುತಿಸಿಕೊಂಡಿರುವಂತಹ ನಿರ್ಮಾಪಕ ಮಧುಸೂದನ್ ರಾವ್ ಬಿಗ್ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದಾರೆ. ಈ ಬಾರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಚಿತ್ರಕ್ಕೆ ಸನ್ನಿಧಾನ ಪಿಒ ಅಂತ ಶೀರ್ಷಿಕೆಯನ್ನ ಇಡಲಾಗಿದೆ. ಸ್ಯಾಂಡಲ್ವುಡ್ನ ರೋರಿಂಗ್ ಸ್ಟಾರ್ ಶ್ರೀಮುರಳಿಗೆ ಬಘೀರಾ ಚಿತ್ರದ ಶೂಟಿಂಗ್ ವೇಳೆ ಮೊಣಕಾಲಿಗೆ ಗಾಯವಾಗಿದೆ. ಬೆಂಗಳೂರಿನ ರಾಕ್ಲೈನ್ ಸ್ಟುಡಿಯೋದಲ್ಲಿ ಬಘೀರಾ ಸಿನಿಮಾದ ಫೈಟಿಂಗ್ ಸೀಕ್ವೆನ್ಸ್ ನಡೀತಾ ಇತ್ತು. ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಂಥ ಶ್ರೀಮುರಳಿಗೆ ಗಾಯವಾಗಿದೆ. ಶ್ರೀಲಂಕಾ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 4 ವಿಕೆಟ್ಗಳ ಜಯವನ್ನು ಸಾಧಿಸಿದೆ. ಈ ಗೆಲುವಿನ ಮೂಲಕ ಭಾರತ ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ ಏಕದಿನ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ. ವಿಷ್ಣು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.